ಉಮೇಶ್ ಜಾಧವ್ ಅವರು ಧೂಳಿಪಟವಾಗಿ ಹೋಗ್ತಾರೆ. ಭವಿಷ್ಯ ನೀವೆಲ್ಲ ಅಫ್ಜಲ್ಪುರದವರು ಇತಿಹಾಸ ಬರವಣಿಗೆ ಉಳ್ಳವರು, ಇತಿಹಾಸ ಬರೆಯೋರು. ಇವ್ರು ನೋಡ್ರಿ, ಇಬ್ಬರು ಕಲ್ತು ವಿರೋಧ ಪಕ್ಷದವ್ರು ಅಂತ ಹ್ಯಾಂಗೆ ಹೇಳ್ಬೇಕು ಹೇಳ್ರಿ. ಅವರಿಬ್ಬರು ಹ್ಯಾಂಗೆ ಒಬ್ಬರ ಮೇಲೆ ಒಬ್ಬರು ಮುಂಡಿ ಮೇಲೆ ಕೈ ಹಾಕೊಂಡು ಹೋದ್ರು ನೋಡಿದ್ರಲ್ಲ ಸಿದ್ದರಾಮಯ್ಯ ಕರ್ಕೊಂಬರ್ಲಕ್ಕ. ಇವರಿಬ್ಬರು ಒಂದಾಗಿದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ, ಹಿಂದುಳಿದ ವರ್ಗಕ್ಕೆ ಶಕ್ತಿ ಬಂದಿದೆ. ಈ ಸ್ಥಳದ ಚುನಾವಣೆಯಲ್ಲಿ ನಮ್ಮ ಕೋಲಿ ಸಮಾಜರು ಒಕ್ಕಟ್ಟಾಗಿ ಮತವನ್ನು ಹಾಕಿ ರಾಧಾಕೃಷ್ಣ ದೊಡ್ಡಮನಿಯವರು ಪಾರ್ಲಿಮೆಂಟ್ಗೆ ಹೋಗಬೇಕು. ಮಹಾತ್ಮ ಗಾಂಧಿಯವರು ಕುಂತಂಥ ಸ್ಥಳವನ್ನು ಅವರ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂತಿದ್ದಾರೆ. ನಿಮ್ಮೆಲ್ಲರ ಆಶೆ ಇದೆ, ಭಾರತ ದೇಶದವರ ಆಶೆ ಇದೆ. ಮಮತಾ ಬೆನರ್ಜಿ ಅವರು ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಭಾರತ ದೇಶಕ್ಕೆ ಉತ್ತಮ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಆಗಬೇಕಂತೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ರಾಧಾಕೃಷ್ಣ ದೊಡ್ಡಮನಿಯವರು ಪಾರ್ಲಿಮೆಂಟ್ ಪ್ರವೇಶ ಮಾಡಲೇಬೇಕು. ನಾವು ಹೇಳೀವಿ, ರಾಧಾಕೃಷ್ಣ ಸಾಹೇಬ್ರೆ ನೀವು ಪಾರ್ಲಿಮೆಂಟ್ ಸೇರ್ತೀರಿ, ನೀವೊಬ್ಬ ದೇವರಂಥ ಮನುಷ್ಯ, ನೀ ಯಾರಿಗೆ ಕೆಟ್ಟದ್ದು ಮಾಡಿದವನೇ ಅಲ್ಲ. ಕೆಟ್ಟದ್ದು ಮಾಡಲಾರ್ದವ್ರಿಗೆ ದೇವರು ಯಾವಾಗಲೂ ಇರ್ತಾರೆ. ಬೀಳ ಓಟು ಪರಮಾತ್ಮನೇ ಹಾಕಿ ನಿಮಗೆ ಗೆದ್ದಿಸ್ತರ್ತಾನೆ. ಅದಕ್ಕಾಗಿ ಮೊದಲನೇ ಪಾರ್ಲಿಮೆಂಟ್ನಲ್ಲಿ ಗೆದ್ದ ಕೂಡಲೇ ಮೊದಲನೇ ಅಧಿವೇಶನದಲ್ಲಿ ನಮ್ಮ ಕೋಲಿ ಸಮಾಜವನ್ನು ಎಷ್ಟಿಗೆ ಮಾಡೋ ಸಲುವಾಗಿ ನೀವು ಪ್ರಸ್ತಾವನೆ ಸಲ್ಲಿಸಲೇಬೇಕು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯ ರೂಪಿಸ್ತಕ್ಕಂಥ ಕೆಲಸ ನಮ್ಮ ರಾಧಾಕೃಷ್ಣ ಸರ್ ಮಾಡ್ತಾರೆ. ಇದು ಪಾರ್ಲಿಮೆಂಟ್ ಚುನಾವಣೆ. ಈ ಚುನಾವಣೆಯಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ 2,000 ರೂಪಾಯಿ ಕೊಟ್ಟಂಥ ನಮ್ಮ ಪಕ್ಷ, ತಿಂಗಳಿಗೆ ಸರ್ಕಾರ ಪಗಾರ ಹೆಂಗೆ ಬರ್ತಾಗ ನಿಮಗೆಲ್ಲ ಬರ್ತದೆ. ಆಮೇಲೆ ಒಬ್ಬ ಹುಡುಗ ಹೇಳ್ತಾನೆ, ತಾಯಿ ತೊಡಿ ಮೇಲೆ ಬಿದ್ದು ಅಳ್ತದ ಮಗು. ತಾಯಿ ಅಳ್ತಾಳ, ಮಗ ನನ್ನ ಮುಂದೆ ನೀ ನಿನ್ನ ಮುಂದೆ ನಾ ಹೋಗ್ಬೇಕಾಗಿತ್ತು, ನಿನ್ನ ಮುಂದೆ ನಾ ಹೋಗ್ತಾ ಇದ್ದೀನಲ್ಲೋ, ನಿನ್ನ ಆರೋಗ್ಯ ಪೂರ ಕೆಟ್ಟದಲ್ಲ, ಏನು ಮಾಡೋದು ಮಗ, ನಿನ್ನ ಮುಂದೆ ನಾ ವಿಷ ತೊಗೊಂಡು ಸಾಯ್ತೀನಿ ಅಂತ ಹೇಳ್ತಾಳೆ ತಾಯಿ. ಆಗ ಮಗು ಹೇಳ್ತದೆ, ಅಮ್ಮ ನನ್ನ ಚಿಂತೆ ಮಾಡಬೇಡ, ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದೆ, ತಿಂಗಳಿಗೆ ನಿನಗೆ 2,000 ಕೊಡ್ತಾ ಇದೆ ಅಮ್ಮ, ನನ್ನ ಚಿಂತೆ ಮಾಡಬೇಡ, ನೀ ಆರಾಮಾಗಿರು, ಸಿದ್ದರಾಮಯ್ಯ ಒಳ್ಳೇದಾಗಲಿ ಅಂತ ಹೇಳು, ಪ್ರಿಯಾಂಕ್ ಖರ್ಗೆ ಒಳ್ಳೇದಾಗಲಿ ಅಂತ ಹೇಳು, ಶರಣಪ್ರಕಾಶ ಒಳ್ಳೇದಾಗಲಿ ಅಂತ ಹೇಳಿ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೇಳ್ತಾರೆ, ಅವರು BJPಯಿಂದ ಆರಿಸಿ ಬಂದವರು. ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಉಚಿತವಾದ ಬಸ್ಗಳ ಪ್ರಯಾಣ ಮಾಡಿ ಮಹಿಳೆಯರು ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ನನ್ನ ಟ್ರೆಜರಿ ತುಂಬಿ ಹೋಗ್ತಾ ಇದೆ, ನನ್ನಲ್ಲಿ ಹಣದ ಹೊಳೆಯನ್ನೇ ಹರಿದು ಹೋಗಿ ಬರ್ತಾ ಇದೆ. ಅದಕ್ಕಾಗಿ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯರು ಹೇಳ್ತಾರೆ. ಇಂಥ ಉತ್ತಮವಾದ ಸರ್ಕಾರ, 5 ಗ್ಯಾರಂಟಿ ಕೊಟ್ಟಂಥ ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಇದಕ್ಕೆ ಭಾರೀ ಬಹುಮತದಿಂದ ಆರಿಸ್ತಂದು ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಮೊನ್ನೆ ನಮ್ಮ ಗಂಗಾನಗರದಲ್ಲಿ ಒಂದು ಆಫೀಸ್ ಓಪನಿಂಗ್ ಮಾಡೋ ಒಂದು ಮಾಲೀಕ ಗೊತ್ತಿದ್ದಾರೆ. 1,50,000 ಮತಗಳಿಂದ ರಾಧಾಕೃಷ್ಣರಿಗೆ ಆರಿಸಿ ತರ್ತೀವಿ ಅಂತ ಮಾತು ಹೇಳಿದ್ದಾರೆ. ಅದನ್ನು ನೆರವೇರಿಸಿಕೊಡ್ಬೇಕಂತೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳಿಕೊಂಡು ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕರಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಲ್ಲಿಕಾರ್ಜುನ ಖರ್ಗೆರವರಿಗೆ, ಸಿದ್ದರಾಮಯ್ಯನವರಿಗೆ, ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ನಮಸ್ಕಾರ. ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಧನ್ಯವಾದಗಳು. ಈಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ